ಚಾರ್ಮಿಯನ್ ಮೋಷನ್ ಪಿಕ್ಚರ್ಸ್ ಲಾಂಛನದ ತದ್ವಿರುದ್ಧ ಚಿತ್ರಕ್ಕೆ ಶಿಡ್ಲಘಟ್ಟದಲ್ಲಿ ಪ್ರಮೋಷನ್. ಮುಖ್ಯಾಂಶಗಳು. ಬೆಳ್ಳಿ ಪರದೆಗೆ ತದ್ವಿರುದ್ಧ. ಚಾರ್ಮಿಯನ್ ಮೋಷನ್ ಪಿಕ್ಚರ್ಸ್ ಲಾಂಛನದಲ್ಲಿ ನಿರ್ಮಾಣವಾಗಿರುವ ಸಸ್ಪೆನ್ಸ್ ಮತ್ತು ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ ತದ್ವಿರುದ್ಧ ಈ ತಿಂಗಳು 31ನೇ ತಾರೀಕು ಶುಕ್ರವಾರ ಶಿಡ್ಲಘಟ್ಟದ ವೆಂಕಟೇಶ್ವರ ಚಿತ್ರಮಂದಿರ ಹಾಗೂ ವಿಜಯಪುರದಲ್ಲಿ ಅಧಿಕೃತವಾಗಿ ಬಿಡುಗಡೆಯಾಗಲಿದೆ. ಮನುಷ್ಯನ ವ್ಯಕ್ತಿತ್ವ ಬದಲಾವಣೆ ಹಾಗೂ ಅಪರಾಧ ಪತ್ತೆಯ ರೋಚಕ ಕಥೆಯನ್ನು ಈ ಸಿನಿಮಾ ಹೊಂದಿದೆ. ಒಬ್ಬ ವ್ಯಕ್ತಿ ಹೊರಗೆ ಒಳ್ಳೆಯವನಂತೆ ಕಂಡರೂ ಆತನ ಒಳಗಿನ ಗುಣಗಳು ಸಂದರ್ಭಕ್ಕೆ ತಕ್ಕಂತೆ ಹೇಗೆ ಬದಲಾಗುತ್ತವೆ ಮತ್ತು ಒಳ್ಳೆಯತನಕ್ಕೆ ತದ್ವಿರುದ್ಧವಾಗಿ ಹೇಗೆ ತಿರುಗಿ ಬೀಳುತ್ತವೆ ಎಂಬುದನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. ಪೊಲೀಸ್ ತನಿಖೆ ಈ ಚಿತ್ರದ ಮುಖ್ಯ ಆಕರ್ಷಣೆಯಾಗಿದೆ. ಮುರಳಿ ಕುಮಾರ್, ವಿಕ್ರಮ್ ರಾಮಯ್ಯ ನಾಯಕರಾಗಿ ನಟಿಸಿದ್ದು, ಉಡುಪಿಯ ಐಶ್ವರ್ಯ ಶೆಟ್ಟಿ ಸೇರಿದಂತೆ ಹಲವು ಹಾಸ್ಯ ನಟರು ಹಾಗೂ ಹಿರಿಯ ನಟ ಸುಚೇಂದ್ರ ಪ್ರಸಾದ್ ಮತ್ತು ಹಿರಿಯ ನಟಿ ಸುಮನಾ ರಂಗನಾಥ್ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಕೊತ್ತನೂರು ಗ್ರಾಮದ ದಿವಂಗತ ಕೆ.ಎಂ. ರಾಮಯ್ಯ ರತ್ನಮ್ಮ ಅವರ ಪುತ್ರರಾದ ಮುರಳಿ ಕುಮಾರ್ ನಟಿಸಿದ್ದು, ಅವರ ಸಹೋದರ ಬಿಜೆಪಿಯ ಯುವ ನಾಯಕ ರವಿಚಂದ್ರ ನಿರ್ಮಾಪಕರಾಗಿದ್ದಾರೆ. ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಕಲೇಶಪುರ ಸುತ್ತಮುತ್ತ 3 ವರ್ಷಗಳ ಕಾಲ ಚಿತ್ರೀಕರಣ ನಡೆಸಿ ಕೇವಲ ಒಂದು ಹಾಡಿನೊಂದಿಗೆ ಈ ಸಿನಿಮಾ ತಯಾರಿಸಲಾಗಿದೆ. ಈಗಾಗಲೇ ಕುಂದಾಪುರ ಹಾಗೂ ಬೆಂಗಳೂರಿನಲ್ಲಿ ಪ್ರೀಮಿಯರ್ ಶೋ ಯಶಸ್ವಿಯಾಗಿದ್ದು, ಬೆಂಗಳೂರಿನ 22 ಮಲ್ಟಿಪ್ಲೆಕ್ಸ್ ಸೇರಿದಂತೆ ರಾಜ್ಯಾದ್ಯಂತ ಸುಮಾರು 80 ಥಿಯೇಟರ್ಗಳಲ್ಲಿ ಸಿನಿಮಾ ಬಿಡುಗಡೆಯಾಗುತ್ತಿದೆ. ಈ ಚಿತ್ರದ ಬಳಿಕ ಚಕ್ರಂ ಸಿನಿಮಾ ಮುಂದಿನ 3 ತಿಂಗಳಲ್ಲಿ ಬಿಡುಗಡೆಗೆ ಸಿದ್ಧವಾಗುತ್ತಿದ್ದು, ಮುಂಬರುವ ದಿನಗಳಲ್ಲಿ ಸ್ಥಳೀಯ ಪ್ರತಿಭೆಗಳಿಗೂ ಹೆಚ್ಚಿನ ಅವಕಾಶ ನೀಡಲಾಗುವುದು ಎಂದು ನಿರ್ಮಾಪಕರು ತಿಳಿಸಿದರು. ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಆಗಮಿಸಿ ಕನ್ನಡ ಕಲಾವಿದರನ್ನು ಬೆಂಬಲಿಸಿ ಪ್ರೋತ್ಸಾಹಿಸುವಂತೆ ಕ್ಷೇತ್ರದ ಕನ್ನಡ ಅಭಿಮಾನಿಗಳು, ನಾಗರಿಕರು, ಮಹಿಳೆಯರು ಮತ್ತು ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ವೆಂಕಟೇಶ್ವರ ಚಿತ್ರಮಂದಿರ ಮಾಲೀಕರಾದ ಪ್ರಕಾಶ್, ಭರತ್, ರಾಜೇಶ್, ವೇಣು, ಮಂಜುನಾಥ್, ಶಶಿಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಬಚ್ಚಹಳ್ಳಿ ಲೋಕೇಶ್, ಸಮಯ ಸುದ್ದಿ, ಶಿಡ್ಲಘಟ್ಟ. ನಿರ್ಮಾಣ ಮಾಡಿದೀವಿ. ಆ ಮೂವಿ ಹೆಸರು ತದ್ವಿರುದ್ಧ ಅಂತ. ಈಗಾಗಲೇ ನನ್ನ ಪರಿಚಯ ನಮ್ಮ ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಈಗಾಗಲೇ ಇರುತ್ತೆ. ಆದ್ರೂ ನಾನು ಪರಿಚಯ ಮಾಡ್ಕೊತಾ ಇದ್ದೀನಿ. ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ. ಮೊಟ್ಟ ಮೊದಲ ಬಾರಿಗೆ ಚಲನಚಿತ್ರ ಒಂದು ಮಂಡಳಿಯಲ್ಲಿ ನಮ್ಮ ಒಂದು ಬ್ಯಾನರ್ ರಿಜಿಸ್ಟರ್ ಮಾಡಿ ಮೊದಲನೇ ಚಿತ್ರ ನಾವೀಗ ಬಿಡುಗಡೆ ಹಂತವನ್ನು ತಲುಪಿದ್ದೇವೆ. ಶಿಡ್ಲಘಟ್ಟ ತಾಲೂಕು ಕೊತ್ನೂರು ದಿವಂಗತ ಕೆ.ಎಂ. ರಾಮಯ್ಯ ರತ್ನಮ್ಮ, ಗ್ರೇನೇಜ್ ಕೆ.ಎಂ. ರಾಮಯ್ಯ ರತ್ನಮ್ಮ ಮಗನಾದಂತ ರವಿಚಂದ್ರ, ನಾನು ಈ ಒಂದು ಪಿಕ್ಚರಿನ ಪ್ರೊಡ್ಯೂಸರ್ ಆಗಿ ನಿರ್ಮಾಣ ಮಾಡಿದ್ದೇನೆ. ಅದೇ ರೀತಿ ಒಂದು ಮೂವಿಯಲ್ಲಿ ನಮ್ಮ ಅಣ್ಣ ಬ್ರದರ್ ಮುರಳಿ ಕುಮಾರ್ ಅಂತೇಳಿ ಅವರು ಚಾರ್ಮಿಯನ್ ಲೇಔಟ್ ಒಂದು ಬಿಲ್ಡರ್ ಆಗಿ ಬೆಂಗಳೂರಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅದೇ ರೀತಿ ಒಂದು ಪಿಕ್ಚರ್ ಅಲ್ಲಿ ಪಾತ್ರ ಮಾಡಿದ್ದಾರೆ. ಈ ಒಂದು ಸಣ್ಣ ಪ್ರಯತ್ನ ನಮ್ದು. ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡ್ದಂಗೆ ದೊಡ್ಡ ದೊಡ್ಡ ಬಜೆಟ್ಗಳು ಮೂವಿ ಇವತ್ತು ಎಲ್ಲ ಕಡೆನೂ ರಿಲೀಸ್ ಆಗ್ತಿದೆ. ಇವತ್ತು ನಾವು ಒಂದು ಸಣ್ಣ ಪ್ರಯತ್ನ ಮಾಡಿದೀವಿ. ಒಂದು ಥ್ರಿಲ್ಲರ್ ಹಾಗೂ ಸೈಕಾಲಜಿಕಲ್ ಮೂವಿ. ಇದು ತುಂಬಾ ಚೆನ್ನಾಗಿ ಬಂದಿದೆ. ಈಗಾಗಲೇ ನಾವು ಕುಂದಾಪುರದಲ್ಲಿ ಪೇಡ್ ಶೋ ಮಾಡಿದೀವಿ, ಬೆಂಗಳೂರಲ್ಲಿ ಪ್ರೀಮಿಯಂ ಶೋ ಸಹ ನಡೆಸಿದೀವಿ. ತುಂಬಾ ನಮ್ಮ ಜನಗಳ ಅಭಿಪ್ರಾಯ ತುಂಬಾ ಚೆನ್ನಾಗಿ ಪಾಸಿಟಿವ್ ಆಗಿ ಬಂದಿದೆ. ರಾಜ್ಯಾದ್ಯಂತ ನಾವು ಒಂದು 80 ಥಿಯೇಟರ್ ಅಲ್ಲಿ ಈ ಒಂದು ಪಿಕ್ಚರ್ ಬಿಡುಗಡೆ ಮಾಡ್ತಿದ್ದೇವೆ. ಈಗ ನಮ್ಮ ಶಿಡ್ಲಘಟ್ಟ ತಾಲೂಕು ವೆಂಕಟೇಶ್ವರ ಥಿಯೇಟರ್ ಸಹ 31 ಈ ತಿಂಗಳು 31ನೇ ತಾರೀಕು ಶುಕ್ರವಾರ ಬಿಡುಗಡೆ ಮಾಡ್ತಾ ಇದ್ದೇವೆ ಈ ಮೂವಿನ. ತಾರಾಗಣದಲ್ಲಿ ಪ್ರಮುಖ ಪಾತ್ರ ವಹಿಸಿರೋದಂತ ನಮ್ಮ ಸುಚೇಂದ್ರ ಪ್ರಸಾದ್ ಅವರು ಈಗಾಗಲೇ ನಿಮಗೆ ಮನೆ ಮಾತಾಗಿರುವಂತ ದೊಡ್ಡ ಹಿರಿಯ ನಟರು. ಹಾಗೂ ನಮ್ಮ ಸುಮನಾ ರಂಗನಾಥ್ ಅಂತೇಳಿ ಅವರು ಸಹ ಹಿರಿಯ ನಟಿಯವರು. ಅವರು ಸಹ ಈ ಒಂದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಸುಚೇಂದ್ರ ಪ್ರಸಾದ್ ಅವ್ರ ಬಗ್ಗೆ ನಿಮ್ಗೇನು ಹೇಳ್ಬೇಕಾಗಿಲ್ಲ. ಅದೇ ರೀತಿ ನಮ್ಮ ಅಣ್ಣ ಮುರಳಿ ಕುಮಾರ್ ಅಂತೇಳಿ ಅವ್ರು ಈ ಒಂದು ಸಿನಿಮಾ ಇದಕ್ಕಾಗಿ ವಿಕ್ರಮ್ ರಾಮಯ್ಯ ಅಂತೇಳಿ ಹೆಸರು ಬದಲಾವಣೆ ಮಾಡ್ಕೊಂಡಿದ್ದಾರೆ. ಹಾಗೆ ಐಶ್ವರ್ಯ ಶೆಟ್ಟಿ ಅಂತೇಳಿ ಅವರು ಉಡುಪಿಯವರು, ಕುಂದಾಪುರ ಉಡುಪಿಯವರು. ಅವರು ಸಹ ಈ ಒಂದು ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ಅದೇ ಸುಮಾರು ಜನ ಕಾಮಿಡಿ ಆಕ್ಟರ್ಸ್ ಅವರೆಲ್ಲ ಇದರಲ್ಲಿ ಆಕ್ಟ್ ಮಾಡಿದ್ದಾರೆ.
ಸ್ಥಳೀಯ ಭಾಗವಾಗಿ ನಾವ್ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಈಗಾಗ್ಲೇ ನಮ್ದು ಇನ್ನೊಂದು ಚಿತ್ರ ಇನ್ನು 3 ತಿಂಗಳಲ್ಲಿ ಬಿಡುಗಡೆ ಪ್ಲಾನ್ ಚಕ್ರಮ್ ಅಂತೇಳಿ ಅದು ಸಹ ರೆಡಿ ಆಗಿದೆ ನಮ್ ಬ್ಯಾನರ್ ಅಡಿಯಲ್ಲೇ. ಅದು ಇನ್ನೊಂದು 3-4 ತಿಂಗಳಲ್ಲಿ ಅದು ಬಿಡುಗಡೆ ಆಗ್ತಿದೆ. ಇನ್ನೊಂದು 2 ಪ್ರಾಜೆಕ್ಟ್ ರೆಡಿ ಆಗಿದೆ. ಅದರಲ್ಲಿ ನಮ್ ಸ್ಥಳೀಯವಾಗಿ ಕೆಲವರಿಗೆ ಅವಕಾಶ ಕೊಡ್ಬೇಕು ಅಂತೇಳಿ ನಾವು ಮಾತನಾಡಿದ್ದೀವಿ. ಅದು ನೆಕ್ಸ್ಟ್ ಮುಂದಿನ ಬರೋ ದಿನಗಳಲ್ಲಿ ನಾವು ಸ್ಥಳೀಯರಿಗೆ ಅವಕಾಶ ಮಾಡ್ಕೊಡ್ತೀವಿ. ಅದರಲ್ಲಿ ರಾಜಕೀಯ ಇದ್ದೇ ಇರುತ್ತೆ. ನಾನು ಆಗ್ಲೇ ಹೇಳ್ದೆ, ಒಬ್ಬ ಮನುಷ್ಯನಲ್ಲಿ ತುಂಬಾ ಗುಣಗಳಿರ್ತವೆ. ಬರೀ ಒಂದು ರಾಜಕೀಯ ಅನ್ನೋದಲ್ಲ, ಸಮಾಜ ಸೇವೆ, ರಾಜಕೀಯ, ಒಂದು ಧರ್ಮದ ಸೇವೆ, ಅದೇ ರೀತಿ ಇದೊಂದು ಸಿನಿಮಾ ರಂಗ. ಇದು ಆಕ್ಚುಲಿ ನಮ್ಮ ಅಣ್ಣ ನಿಮ್ಗೆ ಅಷ್ಟೊಂದು ಪರಿಚಯ ಇಲ್ಲದೆ ಇರ್ಬೋದು, ಬಟ್ ಇನ್ಮೇಲೆ ನಿಮ್ಗೆ ನಿಮ್ಮ ಹತ್ರಗೆ ಬಂದು ಪರಿಚಯ ಮಾಡ್ಕೊಳ್ಳೋಂತ ಸಂದರ್ಭಗಳು ಬರ್ತವೆ. ಮುರಳಿ ಕುಮಾರ್ ಅವ್ರ ಒಂದು ಆಸೆ, ಮಾಡ್ಬೇಕು ಒಂದು ಈ ತರ ನಮ್ದು ಓನ್ ಬ್ಯಾನರ್ ಮಾಡಿ ಅದರಲ್ಲಿ ಒಂದು ಚಿತ್ರೀಕರಣ ಮಾಡಿ ಇದ್ ಮಾಡೋಣ ಅಂತೇಳಿ ಅವ್ರ ಒಂದು ಆಸೆ ಇತ್ತು. ಅದಕ್ಕೆ ನಾವು ಸಹ ಪ್ರೋತ್ಸಾಹ ಕೊಟ್ಟಿದೀವಿ. ಪ್ರೋತ್ಸಾಹ ಕೊಟ್ಟು ನನ್ನ ರಾಜಕೀಯ ರಂಗಕ್ಕೂ ಇದಕ್ಕೂ ಹೋಲಿಕೆ ಮಾಡಿದಾಗ ನನಗೆ ಅನುಭವ ಆಗಿರೋದು ಸುಮಾರು 21 ವರ್ಷದಿಂದ ರಾಜಕೀಯದಲ್ಲಿ. ನನಗೆ ಪ್ರತಿ ಹಳ್ಳಿಯಲ್ಲೂ ಪರಿಚಯಿಸ್ತಾ ಇದ್ದಾರೆ. ಇವತ್ತು ಅದು ಅನುಕೂಲ ಆಗ್ಬೋದು ಅಂತ. ಈಗ ನಾವು ಏನ್ ಚಿತ್ರ ಇದ್ ಮಾಡಿದೀವಿ, ಈಗಾಗ್ಲೇ ನಾನು ಯಾರಿಗೂ ಹೇಳಿಲ್ಲ ಅಂತಂದ್ರು ಅವರೇ ಫೋನ್ ಮಾಡಿ ಹೇಳ್ತಿದ್ದಾರೆ, ಅಣ್ಣ ಯಾವತ್ ಬಿಡುಗಡೆ ಆಗುತ್ತೆ, ಬಂದ್ ನಾವು ಥಿಯೇಟರ್ ನೋಡ್ತೀವಿ, ಇಲ್ಲಿ ಹಾಕಿದೀರಾ ಅಲ್ಲ ಹಾಕಿದೀರ ಅಂತ ಅವರೇ ವಿಚಾರಿಸ್ತಾ ಇದಾರೆ. ಎರಡಕ್ಕೂ ಹೋಲಿಕೆ ಮಾಡಿದಾಗ ಇದೊಂದು ಸಕ್ಸಸ್ ಆಗ್ಬೇಕಂತಂದ್ರೆ ನಾವು ಮೊದಲು ಸಮಾಜದಲ್ಲಿ ನಾವ್ ಯಾರು ಅಂತ ಗುರುಸ್ಕೊಂಡಿದ್ದಾಗ ಈ ತರ ಒಂದು ಇವು ಸಕ್ಸಸ್ ಆಗುತ್ತೆ, ಈ ತರ ಒಂದು ಅಂತ ನನ್ನ ಅಭಿಪ್ರಾಯ.